ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ನೆಕ್ಸ್ನ ಯಾವ ಥರ ಒಂದೊಂದು ಶೇಪ್ ಹಾಕಿ ಕಟ್ ಮಾಡಿ ಕ್ಯಾನ್ವಾಸಲ್ಲಿ ಟರ್ನ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ತೀವಿ ಬ್ಲೌಸ್ನ ಅನ್ನೋದನ್ನು ನೆಕ್ ವೈಸು ಡೀಪ್ ವೈಸು ಅದೇ ಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾನು ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇರ್ತೀನಿ. ನೀವೇನು ಮಾಡಬೇಕು ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ಲಾಗಿ ನೋಡಿ. ಯಾಕಂತಂದರೆ ನೀವು ಸೆಂಟ್ರಲ್ ಸ್ಕಿಪ್ ಮಾಡಿ ನಾವು ಪಾಯಿಂಟ್ ವೈಸು ಎಲ್ಲ ಎಷ್ಟು ತೊಗೋಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ಮಿಸ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು ಅಂದರೆ ವಿಡಿಯೋ ಸ್ಕಿಪ್ ಮಾಡೋದು ಕೊನೆವರೆಗೂ ನೋಡಿ. ಅದೇ ರೀತಿ ಏನು ಮಾಡೋದು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಿಮ್ಗೇನಾದರೂ ಈ ಥರ ನೆಕ್ಸ್ಟ್ ಶೇಪ್ ಮಾರ್ಕ್ ಮಾಡೋದು ಯಾವ ಥರ ಸರ್ ಅನ್ನೋದು ನನಗೆ ಹೇಳಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಮಾಡ್ತೀನಿ. ನಿಮ್ಗೇನು ಡೌಟ್ ಇದೆಯೋ ಇಲ್ಲ ಕಲಿಬೇಕಾಗಿರೋರು ನಿಮ್ಗೇನು ಬೇಕು ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ಸ್ವಲ್ಪ ಕಲ್ತಿರೋರಿಗೆ ನಿಮ್ಗೇನು ಡೌಟ್ ಇರುತ್ತೋ ಅದನ್ನು ನಾನು ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಏನಾದರೂ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಶೇಪ್ಗಳನ್ನ ಯಾವ ಥರ ನಾವು ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ, ಈ ಥರ ಸೆಲೆಕ್ಟ್ ಮಾಡ್ತಾರೆ ಬುಕ್ಕಲ್ಲಿ ಅಂದ್ಕೊಂಡ್ರೆ. ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಒಂದು ಲೈನ್ ಹಾಕ್ತೀವಿ, ಡೀಪ್ ತೊಗೊತೀವಿ. ನಾನು ಯಾವಾಗ ಮೆಜರ್ಮೆಂಟು ಹೆಂಗೆ ತೊಗೋಬೇಕು ಅಂತ ಬ್ಲೌಸಲ್ಲಿ ಹೇಳ್ಕೊಡ್ನಲ್ಲ, ಅವಾಗ ಏನು ಮಾಡ್ತೀವಿ, ನಾವು ಸ್ಟ್ರೈಟಾಗಿ ತೊಗೊತೀವಿ. ಹಿಂಗೆ ಕ್ರಾಸ್ ತೊಗೊಂಡ್ರೆ ನೋಡಿ ಇಷ್ಟಿಷ್ಟೇ ಕ್ರಾಸ್ ಇರಲ್ಲ, ಹಾಕೋಬೇಕಾದ್ರೆ ಸ್ವಲ್ಪ ಹಿಂಗೆ ಓಪನ್ ಇರುತ್ತೆ. ನಾವು ಹಿಂಗೆ ಕ್ರಾಸ್ ತೊಗೊಂಡ್ರೆ ಡೀಪ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಸ್ಟ್ರೈಟಾಗೆ ತೊಗೋಬೇಕು. 10 ಇಂಚ್ ಅಂದ್ಕೊಳ್ಳಿ, ಇಲ್ಲಿ 10, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ನಲ್ಲ, ಇಲ್ಲಿ 3 ಇಂಚು ಅಂತ, ಇಲ್ಲಿ ಶೋಲ್ಡರ್ ಹತ್ರ 12 ಇಂಚ್ ಶೋಲ್ಡರ್ ಇಟ್ಕೊಂಡ್ರೆ 3 ಇಂಚು ಅಂತ, ಆ 3ಗೆ ಇಲ್ಲೊಂದು ಮಾರ್ಕು. ಇಲ್ಲೇನು ಮಾಡ್ತೀವಿ, ಸ್ವಲ್ಪ ಬ್ರಾಡ್ ಇರುತ್ತೆ, ಅದಕ್ಕೆ 3.5 ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದನೂ ಹಿಂಗೆ ಒಂದು ಲೈನ್ ಮಾರ್ಕ್ ಬರುತ್ತೆ. ಆಯಿತಾ? ಅದಾದಮೇಲೆ ಇಲ್ಲಿಂದ 2.5 ಇಂಚ್ಗೆ ನಾವು ಟೈಯಿಂಗ್ ಹಾಕ್ತೀವಲ್ಲ, ಆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಹೀಗೆ. ಮತ್ತು ಇಲ್ಲೊಂದು ಲೈನ್. ಇವಾಗ ಇಲ್ಲಿಂದ ನೆಕ್ಸ್ಟ್ ಶೇಪ್ ಬರಬೇಕು. ಇಲ್ಲಿಂದ ಮೇಲ್ಗಡೆಗೆ ಒಂದು 2 ಕಲ್ಲು ಹಂಗೆ ಇಟ್ಕೊಳ್ಳಿ. ಇಲ್ಲಿಂದ ಹಿಂಗೆ ಮತ್ತು ಇಲ್ಲಿಂದ ಈ ಥರ ಸುಮ್ಮನೆ ರಫ್ ಆಗಿ ಹಾಕೊಳ್ಳಿ ಹಿಂಗೆ. ಮತ್ತು ಇದನ್ನು ಹಿಂಗೆ ಶೇಪಾಗಿ ತಗೊಂಡು ಇದು ಹಿಂಗೆ. ಇವಾಗ ಕಚ್ಚಿ ತಗೊಂಡು ಕಟ್ ಮಾಡೋಣ. ನೋಡಿ ಈ ಥರ. ಇಲ್ಲಿ ಗ್ಯಾಪ್ ಏನು ಕೊಡ್ತೀವಿ ಅಂದರೆ ಟೈಯಿಂಗ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಬರಬೇಕು. ನಾವು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಹಾಕೋಬೇಕಾದ್ರೆ ಇನ್ನೊಂದು 2 ಇಂಚ್ ಜಾಸ್ತಿ ಬರುತ್ತೆ, ಅವಾಗ 4 ಇಂಚಷ್ಟು ಬರುತ್ತೆ. ಸರಿ, ಸಾಕು. ಅಷ್ಟು ಗ್ಯಾಪ್ ಬಂದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸೇಮ್ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಾಗ ಸ್ವಲ್ಪ ಇಷ್ಟು ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಇದು ಶೇಪು, ಇದು ಹಿಂಗೆ ಟೆಂಪಲ್ ಥರ, ಇದು ಹಿಂಗೆ. ಇಲ್ಲಿ ಟೈಯಿಂಗ್ ಬರುತ್ತೆ, ಟೇಪಾಗಿ ಸರಿ ಹೋಗುತ್ತೆ. ಮತ್ತು ಇದನ್ನೇನು ಮಾಡಬೇಕು ಅಂದರೆ ನಾವು ಇಷ್ಟಾಗಲೇ ಹಾಕ್ಬಾರ್ದು. ಬ್ಲೌಸ್ ಯಾವಾಗೂ ಅರ್ಧ ಇಂಚೇ ಇರಬೇಕು ಹಿಂಗೆ. ಈ ಥರ ಒಂದೇ ಸಮ ಕಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದಾದಮೇಲೆ ಇದನ್ನು ಲೈನಿಂಗಲ್ಲಿ ಇಟ್ಕೊಂಡು ಐರನ್ ಬಾಕ್ಸ್ ತೊಗೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಇಲ್ಲಿ ಗ್ಯಾಪ್ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಇಟ್ಟು ಹೊಲಿದ್ರೆ ಸೇಮ್ ನೆಕ್ ಶೇಪ್ ಬರುತ್ತೆ. ಇದನ್ನು ಯಾವುದಾದ್ರು ನೆಕ್ ಶೇಪ್ ನಾನು ಹೊಲಿಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೇಮ್ ಹಂಗೆ ಇಲ್ಲಿ ದಾರ ಹಾಕ್ಕೊಂಡು ನೀಟಾಗಿ ಟೈಯಿಂಗ್ ಇಟ್ಕೊಂಡು ಒಂದೇ ಸಲ ಹಿಂಗೆ ಹೇಳಿದ್ರೆ ಈ ಶೇಪ್ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಇದು ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೊಡೆಯೋದು ಹೆಂಗೆ ಅಂತಲೂ ತೋರಿಸ್ಕೊಡ್ತೀನಿ. ಓಕೆನಾ? ನೆಕ್ಸ್ಟು ಎರಡನೇದು
ಇದು ಸೇಮ್ ಮೇಲ್ಗಡೆ ಒಂದು ಲೈನು, ಕೆಳಗಡೆ ಏನೋ ಡೀಪ್ ಲೆಂತ್ ತಗೊಂಡು 10 ಇಂಚು ಇಲ್ಲಿ ಒಂದು ಲೈನು, ಮತ್ತು ಇಲ್ಲಿ ಸೇಮ್ 2.5 ಇಂಚ್ಗೆ, ಇಲ್ಲಿ 3 ಇಂಚೇ ಬರುತ್ತೆ. ಯಾಕಂದ್ರೆ ನಾವು ಕಟ್ ಮಾಡಬೇಕಾದ್ರೆ 3 ಇಂಚ್ ಬ್ರಾಡ್ ಐತೆ, ಇಲ್ಲಿ 3.5 ಹಾಕ್ಕೊಳ್ಳಿ. ಇಲ್ಲೊಂದು ಲೈನು, 2.5ಗೆ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇಲ್ಲಿಗೊಂದು ಲೈನು. ಇದು ಅಷ್ಟೇ, ಶೇಪು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಈ ಥರ ಇಷ್ಟು ಬರಲಿ. ಇಲ್ಲಿ ಸ್ವಲ್ಪ ಗ್ಯಾಪ್, ಇಲ್ಲಿವರೆಗೂ ತೊಗೊಂಬಿಟ್ರೆ ಏನಂದರೆ ಟೈಂಗ್ದು ಗ್ಯಾಪ್ ತುಂಬ ದೂರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ರೌಂಡಾಗಿ ಈ ಥರ ಮಾರ್ಕ್ ಮಾಡ್ಕೊ. ಹಿಂಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೇಪ್ ಅದ್ರ ಮೇಲೇ ಲೈನ್ ಮೇಲೇ ಹಿಂಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ನೀಟಾಗಿ ಕಚ್ ಬರ್ದೀರ ಕಟ್ ಮಾಡಿ. ಅವಾಗ ಹೊಲಿಯೋಕ್ಕೂ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಅದು ಕಚ್ಕನೇ ಆಗುತ್ತೆ. ನಾವೆಲ್ಲಿ ಫಾಲ್ಟ್ ಮಾಡಿದ್ರೆ ಅಲ್ಲೇ ಅದು ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ಹಿಂಗೆ ಬಂದು ಹಿಂಗೆ ರೌಂಡ್ ಶೇಪು ನೆಕ್ಕು ಬಂತಿದ್ದು. ಇದು ಅಷ್ಟೇ ಅರ್ಧ ಇಂಚೇ ಕಟ್ ಮಾಡ್ಕೋಬೇಕು. ಅದೇ ನೀಟಾಗಿ ಹಿಂಗೆ ಕಟ್ ಮಾಡಿಕೊಂಡು ಲೈನಿಂಗ್ ವೇಸ್ಟ್ ಲೈನಿಂಗ್ ಇರ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿಕೊಂಡು ನೆಕ್ನ ಹೊಲಿಬೇಕು. ಆ ಹೊಲಿಯೋದನ್ನು ನಾಳೆ ಯಾವಾಗಾದರೂ ತೋರಿಸ್ಕೊಡ್ತೀನಿ. ಒಂದೊಂದು ನೆಕ್ಕೆ ಒಂದೊಂದು ಸರಿ ತೋರಿಸ್ತಾ ಇರ್ತೀನಿ. ನೋಡಿ ಈ ಥರ ಇರುತ್ತೆ, ಈ ಥರ ಬಂತು. ನಾವು ತೋರಿಸಿದ್ವಲ್ಲ ಆ 2 ನೆಕ್ಕು ಈ ಥರ ಬಂದುಬಿಡುತ್ತೆ. ಓಕೆನಾ. ನೆಕ್ಸ್ಟು ಒಂದೊಂದು ನೆಕ್ಕು ಒಂದೊಂದು ಥರ ನೀಟಾಗಿ ಸೇಮ್ ಅದೇ ಲೆವೆಲಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಶೇಪ್ಗಳು ಚೇಂಜ್ ಆಗಿಬಿಡ್ತವೆ. ನೋಡಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಬೋಟ್ ಬಂದು ಇಲ್ಲಿ ಕಟ್ಟಿಂಗ್ ಆಗಿರುತ್ತೆ. ಸೇಮ್ ಈ ಥರ ನೀಟಾಗಿ ಹಿಂಗೆ ಪೈಪಿಂಗ್ ಹೊಲ್ಕೊಂಡ್ಬಿಡ್ತೀವಿ. ಅದಾದಮೇಲೆ ಹಿಂಗೆ ಹಿಡ್ಕೊಂಡು ಟಕ್ ಮಾಡಿಬಿಡ್ತೀವಿ. ಇದು ಸೇಮ್ ನೆಕ್ ಡೀಪು 10, ಇದು ಒಂದು 2.5-3 ಇಂಚು. ಇದು ಸ್ವಲ್ಪ ಡೌನ್ ಬರಬೇಕು, ಯಾಕಂದರೆ ಇದು ಇಲ್ಲಿ ಒಂದು 3.5. ಇದು ತುಂಬ ಕ್ಲೋಸ್ ನೆಕ್ ಇದೆ, ಅದಕ್ಕೆ ಇಲ್ಲಿ ಇದು ತುಂಬ ಕ್ಲೋಸ್ ನೆಕ್ ಇದೆ, ಅದಕ್ಕೆ ಇಲ್ಲಿ 4 ಇಟ್ಕೋಬೇಕು. ಇಲ್ಲಿ 3 ಬರುತ್ತೆ. ಇಲ್ಲಿ ಸ್ವಲ್ಪ ನಾವೇನಾದರೂ ಶೋಲ್ಡರ್ ಬ್ರಾಡ್ ಇಟ್ಕೊಂಡ್ರೆ ಇದಕ್ಕೆ 4 ತಗೋಬೇಕು. ಕ್ಲೋಸ್ ನೆಕ್ ಅಲ್ಲ, ಅದಕ್ಕೆ ಸ್ವಲ್ಪ ಬ್ರಾಡೇ ಬರುತ್ತೆ ಮೇಲ್ಗಡೆ. ಇಲ್ಲಿ 4, ಇಲ್ಲಿ 3 ಇರಲಿ. ಇಲ್ಲಿಂದ ಸ್ಟಾರ್ಟು ಇಲ್ಲಿಗೆ ಇದು ಮಾಮೂಲಿ ಸ್ವಲ್ಪ ಬ್ರಾಡೇ ಇರುತ್ತೆ. ನಾವು ರೌಂಡಾಗಿ ತೊಗೊಳ್ಳೋಣ. ನೋಡಿ ಇದು ಫುಲ್ಲು ಇಲ್ಲಿವರೆಗೂ ತಗೋಬೇಕು ನೆಕ್ಕು, ಯಾಕಂದರೆ ಇದು ಕ್ಲೋಸ್ ನೆಕ್ಕು. ಇಲ್ಲಿ ಟೈಯಿಂಗ್ ಬರಲ್ಲ, ಬರೀ ಹುಕ್ಸ್ ಮಾತ್ರ ಬರುತ್ತೆ ಅದಕ್ಕೆ. ಮತ್ತು ಇದು ಒಂದು 3 ಇಂಚ್ ಹಿಂಗೆ ಮಾರ್ಕ್ ಮಾಡ್ಕೋಣ. ಇಲ್ಲಿವರೆಗೂ ಬರಲಿ ಆ ಶೇಪು. ಹಿಂಗೆ ಇಟ್ಕೊಳ್ಳಿ. ಇದನ್ನು ಟೆಂಪಲ್ ಟೈಪ್ ಅಲ್ಲಿ ಹೆಂಗೆ ಬರುತ್ತೆ ಹಂಗೆ ಈ ಥರ
ಮತ್ತೆ ಈ ಕಡೆ ತಿರ್ಸ್ಕೊಳ್ಳಿ. ಇದು ರೌಂಡ್ ಶೇಪ್ ಆಗಿ ಬರುತ್ತೆ. ಮತ್ತು ಕತ್ತಿ ತೊಗೊಂಡು ಆ ನೆಕ್ನ ನಾವು ಹೆಂಗೆ ಮಾಡ್ಕೊಂಡಿರ್ತೋ ಅದೇ ಥರ ನೀಟಾಗಿ ಅದೇ ಸರ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಬರುತ್ತೆ. ಹಿಂಗಿದ್ದು ಬಂದು ಇದು ರೌಂಡಾಗಿ ಬಂದುಬಿಡುತ್ತೆ. ಇದು ನೋಡಿ ಈ ಥರ ಕಟ್ ಮಾಡಿದ್ವಿ. ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಡೌಟ್ ಬರ್ತಾಯಿದೆ, ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ಮತ್ತೆ ತೊಗೊಂಡು ಸ್ವಲ್ಪ ಶೇಪ್ ಸರಿ ಬರಿಲ್ಲ ಅಂದರೆ ಎರಡನೇ ಸಲ ಕಟ್ ಮಾಡ್ಕೊಳ್ಳಿ. ಹಿಂಗೆ ಬರುತ್ತಲ್ಲ. ನನಗೇನು ಅನಿಸ್ತಾ ಇದೆ ಇದರಲ್ಲಿ ಅಂದರೆ ಇದು ಹಂಗೆ ಸ್ವಲ್ಪ ಬರಬೇಕಾಗ್ತದೆ. ಇದನ್ನು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇ ರೌಂಡಾಗಿ. ಇವಾಗ ಸೇಮ್ ಶೇಪು ಬಂತು ನೋಡಿ. ಮತ್ತು ಇದನ್ನು ಸೇಮ್ ಇದು ಅಷ್ಟೇ. ಇದು ಅಷ್ಟು ಆಗಲೇ ಇಟ್ಟರೆ ನಿಮಗೆ ಹೊಲಿಬೇಕಾದ್ರೆ ಸರಿಯಾಗಿ ಬರಲ್ಲ. ಅದು ಇಷ್ಟಾಗ್ಲೂ ಕ್ಯಾನ್ವಾಸ್ ಹಾಕಿದ್ರೆ ಹಿಂದ್ಗಡೆ ನೋಡೋಕ್ಕೂ ನಿಮಗೆ ಫಿನಿಶಿಂಗ್ ಇರಲ್ಲ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಬೇಕು. ಅರ್ಧ ಮುಕ್ಕಾಲು ಇಂಚ್ ಇಷ್ಟಿದ್ರೆ ಸಾಕು ನಮಗೆ ಹೊಲಿಯೋಕ್ಕೆ. ಇದು ಕ್ಲೋಸ್ ನೆಕ್ ಇರೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ನೋಡಿ ಈ ಥರ ಬರುತ್ತೆ. ಇದನ್ನೇನು ಮಾಡ್ತೀವಿ, ಸೇಮ್ ಇದು ಹಿಂಗೆ ಕ್ಲೋಸ್ ಆಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಒಂದೇ ಒಂದು ಚೂರು ಒಂದು ಮಿಷಿನ್ ಅಷ್ಟು ಇದೇ ಒಂದು ಚೂರು ಗ್ಯಾಪ್ ಇಟ್ಕೊಂಡು ಇದಕ್ಕೆ ಹಿಂಗೆ ಅದಕ್ಕೆ ಹಿಂಗೆ ಹೊಲ್ಕೊತೀವಿ. ಸೆಂಟ್ರಲ್ಲಿ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಹೇಳಿದ್ರೆ ನೀಟಾಗಿ ಅದೇ ಶೇಪ್ ಬರುತ್ತೆ. ಮತ್ತು ಎಲ್ಲ ಆದಮೇಲೆ ಇಲ್ಲಿ ಹಿಂಗೆ ಇಟ್ಕೊಂಡು ಒಂದು ಟಾಕ್ ಹೊಡೆದು ಅಲ್ಲಿ ಬಟನ್ ಹಾಕ್ಬಿಟ್ರೆ ಸೇಮ್ ನೆಕ್ ಶೇಪ್ನ ನಮಗೆ ರೆಡಿ ಆಗಿಬಿಡುತ್ತೆ. ಇದು 3 ನೋಡಿ. ಇದು ಅಷ್ಟೇ ಫ್ರಂಟಲ್ಲಿ ಈ ಥರ ಬರುತ್ತೆ, ಬ್ಯಾಕಲ್ಲಿ ಸೇಮ್ ಇದನ್ನು ಹಿಂಗೆ ಹೊಲ್ಕೊಂಡು ಇದು ಮಾಡ್ತೀವಿ. ಇದೊಂದು ನೆಕ್ ಶೇಪ್ನ ಕಟ್ ಮಾಡ್ತೀನಿ. ಇದು ಅಷ್ಟೇ ಸೇಮ್ 10 ಇಂಚ್ ಡೀಪ್ ಇರುತ್ತೆ. ಯಾವಾಗೂ ಅಷ್ಟೇ ಕ್ಲೋಸ್ ನೆಕ್ಕಿಗೆ ಮಾತ್ರ ಸ್ವಲ್ಪ ಬ್ರಾಡ್ ಬರುತ್ತೆ ಮೇಲ್ಗಡೆ. ಇಲ್ಲಾಂದರೆ ನೋಡಿ ಸ್ವಲ್ಪ ಇದು 4 ಇಂಚ್ ಬ್ರಾಡ್ ಇರುತ್ತೆ. ಇಲ್ಲಾಂದರೆ ಇದು ಇಲ್ಲಿವರೆಗೂ ಕ್ಲೋಸ್ ಆಗಿಬಿಡುತ್ತೆ. ಮಾಮೂಲಿಯಾಗಿ ತೊಗೊಂಡ್ರೆ 3 ತೊಗೊತೀವಿ, ಕ್ಲೋಸ್ ನೆಕ್ಗೆ ಸ್ವಲ್ಪ ಜಾಸ್ತಿ ತೊಗೊತೀವಿ. ಇದಕ್ಕೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇಲ್ಲಿ 4, ಇಲ್ಲಿ 4 ಇರಲಿ, 2 ಸೇರಿಸಿ ಇನ್ನೊಂದು ಲೈನು. ಇದು ಮಾಮೂಲಿ ರೌಂಡ್ ಕರೆಕ್ಟಾಗಿ ಇರೋದ್ರಿಂದ ಇದು ನಿಮಗೆ ರೌಂಡ್ ತೊಗೊಂಡ್ವಿ. ಇದು ಇಲ್ಲಿ ಕರೆಕ್ಟಾಗಿದೆ. ನಾವು ಇಲ್ಲಿಂದ ನೋಡಿ ಇದು ಫುಲ್ಲು ಸೇರಿಸ್ಕೋಬೇಕಿದು. ಟೈಂಗ್ ಬಂದರೆ ಇಲ್ಲಿಗೆ ಸ್ಟಾಪ್ ಆಗಲಿ, ಟೈಂಗ್ ಇಲ್ಲ ಅಂತಂದರೆ ಫುಲ್ಲು ಸೇರಿಸ್ಕೋಬೇಕು ಅವಾಗ. ಇಲ್ಲಾಂದರೆ ಈ ಬಟನ್ ಹಾಕೋಕ್ಕಾಗಲ್ಲ, ಟೈಟ್ ಆಗಿಬಿಡುತ್ತೆ ಬೆನ್ನು. ಬೆನ್ ಟೈಟಾಗಿ ಮತ್ತೆ ಅಲ್ಲಿ ಟೈಂಗ್ ಹಾಕ್ಬೇಕಾಗ್ತದೆ. ಅದೇ ನಾವು ಫುಲ್ಲು ಇದು ಕೊಟ್ಟಿದ್ದೀವಿ ಅಂದರೆ ಅದು ಅವಾಗ ಕರೆಕ್ಟಾಗಿ ಕೊಡುತ್ತೆ. ಅದಕ್ಕೆ ನಾರ್ಮಲ್ದು 2 ಈ ಥರ ಕ್ಲೋಸ್ ಬಟನ್ ಇರೋದು 2 ನೆಕ್ನ ತೋರಿಸ್ಕೊಡ್ತಾಯಿದ್ದೀನಿ. ಯಾಕಂದರೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ಲ, ಅದಕ್ಕೆ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಅದನ್ನ ಸುಮ್ಮನೆ ಕಟ್ ಮಾಡಬೇಕು. ನೋಡಿ ಆ ಥರ ಟೇಪಲ್ ಟೈಪ್ ಕರೆಕ್ಟಾಗಿ ಬಂದಿದೆ. ಮತ್ತು ಇದು ಸೇಮ್ ಅಷ್ಟೇ.
ಅರ್ಧ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಎಷ್ಟು ಕಟ್ ಮಾಡಿಕೊಂಡು ಎಲ್ಲ ಒಂದೇ ಸಮಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಹಿಂದ್ಗಡೆ ತಿರುಗಿ ನೋಡಿದ್ರೂ ನಮಗೆ ಈ ಫಿನಿಶಿಂಗ್ ಸೇಮ್ ಇರಬೇಕು. ಆಯಿತಾ? ಇದೊಂದು ನೆಕ್ಕು 4 ಆಯಿತು. ಇನ್ನೊಂದು ಯಾವುದಾದ್ರು ಸ್ವಲ್ಪ ಚೇಂಜಸ್ ಆಗಿದೆ ನೋಡೋಣ. ಇದಂತೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೊಂದು ಸ್ವಲ್ಪ ಟ್ರೈ ಮಾಡೋಣ. ಯಾಕಂದರೆ ಒಂದೇ ನೆಕ್ ಶೇಪ್ ಸ್ಟ್ರೈಟ್ ಆಗಿರೋವಾದರೆ ಎಲ್ಲರೂ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕ್ಲೋಸ್ ನೆಕ್ಕು, ನಾರ್ಮಲ್ ನೆಕ್ಕು ಈ ಥರ ಸ್ವಲ್ಪ ಡಿಫ್ರೆಂಟ್. ಇದು ನೋಡು, ಇದು ಬ್ಯಾಕಲ್ಲಿ ಓಪನ್ನೇ ಇಲ್ಲ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಎಲ್ಲರೂ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಡಿಫ್ರೆಂಟ್ ಆಗಿದ್ದರೆ ಸ್ಟ್ರೈಟ್ ಕಟ್ ಮಾಡ್ತಾರೆ. ಅದಕ್ಕೆ ಸೇಮ್ ಕೆಳಗಡೆ ಮೇಲ್ಗಡೆ ಲೈನ್ಸು ಇದು ಸೇಮ್ 4 ಇರಲಿ. ಇದು ರೌಂಡ್ ಅಪ್ ಇರಲಿ. ಇದು 4 ಇರಲಿ. ಇಟ್ಕೊಂಡು ಈ ಥರ ಲೈನ್ ಹಾಕಿ ಇಲ್ಲಿ 3 ಇಂಚಿಗೆ ಇರುತ್ತಲ್ಲ, ಇಲ್ಲಿಗೊಂದು ಲೈನ್ ಹಾಕಿ. ಇದು ಮಾಮೂಲಿ, ಇದು ಮೇಲ್ಗಡೆ ರೌಂಡೇ ಕೊಟ್ಟಿದ್ದಾರೆ. ಇದೇ ಥರ ರೌಂಡಾಗಿ ಹಾಕೊಳ್ಳೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂಚೂರು ಗ್ಯಾಪ್ ಬರುತ್ತೆ ಮೇಲ್ಗಡೆ ನೆಕ್ ಸಪ್ರೇಟು, ಕೆಳಗಡೆ ನೆಕ್ ಸಪ್ರೇಟು. ಈ ಥರ ಬರುತ್ತೆ. ಲೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ನೀಟಾಗಿ ಕಚ್ ಬರ್ತೀರ ನಿಧಾನಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲ ಆಯಿತು. ಮತ್ತು ಇದನ್ನು ಮತ್ತು ಮೇಲ್ಗಡೆ ಇದನ್ನು ರೌಂಡು ಮತ್ತು ಇದು ಮಾರ್ಜಿನ್ ಕಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಅದು ಮಾರ್ಜಿನ್ ಹೆಚ್ಚು ಕಮ್ಮಿ ಇದ್ದರೆ ನಿಮ್ಗೆ ಹೊಲಿಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ಇದು ಸಣ್ಣಕ್ಕಿದ್ರೆ ಹೊಲಿಯೋಕ್ಕೆ ತುಂಬ ಈಸಿನೇ ಆಗುತ್ತೆ. ರೆಡಿ ಆದಮೇಲೆ ನೀಟಾಗೂ ಇರುತ್ತೆ. ಅದಾದಮೇಲೆ ಸೇಮ್ ನೆಕ್ ಶೇಪ್ ಅಂತಿದ್ದನು ಈ ಥರ ನೆಕ್ ಶೇಪ್ ಕಟ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡೋದು. ಹೊಲಿಬೇಕಾದ್ರೆ ಯಾವ ಥರ ಹೊಲಿಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದೆ ನನಗೆ ಕಾಮೆಂಟ್ ಮಾಡಿ. ಅದನ್ನು ಖಂಡಿತವಾಗೂ ನೆಕ್ಸ್ಟ್ ವೀಡಿಯೋಲಿ ಮಾಡ್ಕೊಡ್ತೀನಿ.